ಹಲೋ ನಮಸ್ಕಾರ. ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪಿನಿಂದ ಟೂಟಿ ಫ್ರೂಟಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಕಲ್ಲಂಗಡಿ ಹಣ್ಣು ಇರುತ್ತಲ್ಲ, ಈ ರೀತಿ ಕಲ್ಲಂಗಡಿ ಹಣ್ಣೆಲ್ಲ ತಿಂದಮೇಲೆ ಆಲ್ಮೋಸ್ಟ್ ನಾವು ಎಷ್ಟೊಂದು ಸಲ ಹಣ್ಣು ತಿಂದಮೇಲೆ ಸಿಪ್ಪೆ ಚೆಲ್ತೀವಿ. ಸಿಪ್ಪಿಯಿಂದ ತುಂಬ ಐಟಮ್ಸ್ ಮಾಡ್ಬೋದು. ಈ ರೀತಿ ಒಂದು ಸಿಪ್ಪೆನ ಅದ್ರ ಮೇಲ್ಗಡೆದು ಡಾರ್ಕ್ ಪಾರ್ಟ್ ಇರುತ್ತಲ್ಲ ಅದನ್ನು ತಕ್ಕೋಬೇಕು. ನೋಡಿ, ಅದನ್ನು ಚಾಕುವಿಂದಾರ ತಗೊಳ್ಳಿ ಅಥವಾ ಈ ರೀತಿ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಈ ಥರ ಇದರಿಂದನೂ ತಕ್ಕೊಬೋದು. ಇದನ್ನು ತೆಗೆದು ನೀಟಾಗಿ ವಾಶ್ ಮಾಡಬೇಕು. ಕಲ್ಲಂಗಡಿ ಹಣ್ಣು ಈಗ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಎಲ್ಲರ ಮನೆಯಲ್ಲೂ ತರ್ತಿರ್ತೀರ. ಕಲ್ಲಂಗಡಿ ಹಣ್ಣಿಂದು ತುಂಬಾ ರೆಸಿಪೀಸ್ಗಳು ಇದ್ದಾವೆ. ಅದರಲ್ಲಿ ಇದು ಒಂದು ಕೂಡ. ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಟೂಟಿ ಫ್ರೂಟಿ ಅಂದರೆ ತುಂಬ ಬೇಕಾಗುತ್ತೆ. ಅದರಲ್ಲೂ ಎಷ್ಟು ರುಚಿಕರವಾಗುತ್ತೆ. ಮನೆಯಲ್ಲೇ ಮಾಡಿದ್ದೀವಿ ಅಂದರೆ ಅದೊಂಥರ ಖುಷಿ ಕೊಡುತ್ತೆ. ಮನೇಲಿ ಯಾವುದೇ ಐಟಮ್ ಮಾಡಿದ್ರೂ ತುಂಬ ಖುಷಿ ಕೊಡುತ್ತೆ. ಈ ರೀತಿ ಈ ಥರ ಹಣ್ಣನ್ನು ಎಲ್ಲ ನೀಟಾಗಿ ತಕ್ಕೊಂಡು ನಾನು ಮೇಲ್ಗಡೆ ಸಿಪ್ಪೆ ತೆಗೆದ್ಮೇಲೆ ಸ್ವಲ್ಪ ಸ್ವಲ್ಪ ಹಣ್ಣು ಪಾರ್ಟ್ ಇತ್ತಲ್ಲ ಅದನ್ನು ತಗೊಂಡ್ಬಿಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಬೇಕು. ನಾನು ತೋರಿಸ್ಕೊಡ್ತೀನಿ ನೋಡಿ. ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿ, ಭಾಳ ದೊಡ್ಡದು ಬೇಡ. ಟೂಟಿ ಫ್ರೂಟಿ ಯಾವ ಸೈಜಲ್ಲಿರುತ್ತಲ್ಲ ಆ ರೀತಿ ಕಟ್ ಮಾಡ್ಬೋದು. ಟೂಟಿ ಫ್ರೂಟಿ ಆಲ್ಮೋಸ್ಟ್ ಪಪಾಯಿಂದ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಕಲ್ಲಂಗಡಿ ಇದರಿಂದನೂ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಒಂದು ಸಲ ಸ್ವಲ್ಪ ಕಟ್ ಮಾಡಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿ ಚೆನ್ನಾಗಿ ಬಂದರೆ ನೀವು ಮತ್ತೆ ಮಾಡ್ಕೋಬೋದು. ಇದನ್ನು ನಾವು ಕೇಕಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ನನಗೀಗ ಒಂದು ಬಟ್ಟಲಷ್ಟು ಈ ರೀತಿ ಕಟ್ ಮಾಡಿ ಪೀಸ್ ಸಿಕ್ತು. ಇದನ್ನು ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ, ನೀರು ಬಿಸಿ ಆದಮೇಲೆ ಇದು ಕಲ್ಲಂಗಡಿ ಬಿದ್ದಿದ್ದೆಲ್ಲ ಸಿಪ್ಪೆದು ಅದನ್ನೆಲ್ಲ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ರಿ. ಅದು ಸ್ವಲ್ಪ ಮೆತ್ತಗಾಗಬೇಕು. ಆಲ್ಮೋಸ್ಟ್ ಮೆತ್ತಗಿರುತ್ತೆ, ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ. ಅದು ಮೆತ್ತಗಾದ್ಮೇಲೆ ಅದನ್ನು ಒಂದು ಸ್ಟ್ರೈನ್ ಮಾಡಿ ತೆಗೀರಿ. ಒಂದು ಬೌಲಲ್ಲಿ ತೆಗೆದು ಇಟ್ಕೊಳ್ಳಿ. ಈ ರೀತಿ ಸ್ಟ್ರೈನ್ ಮಾಡಿ ಒಂದು ಬಟ್ಟಲಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ಬಿಸಿ ಇರುವಾಗಲೇ ತೆಗೆದು ಇಟ್ಕೊಂಬಿಡಿ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪಾಕ ಮಾಡ್ಕೋಬೇಕು. ಮೊದಲಿಗೆ ಪಾಕಕ್ಕೆ 1:2 ರೇಷಿಯೋ ಅಂದರೆ ಅರ್ಧ ಬಟ್ಟಲು ಸಕ್ಕರೆ ಹಾಕಿ ಅದಕ್ಕೆ 1 ಬಟ್ಟಲು ನೀರು ಹಾಕಿ, ಯಾವುದೇ ರೀತಿ ಒಂದು ಎಳೆ ಪಾಕ ಥರ ಬರಬೇಕು ಅಂತಿಲ್ಲ, ಜಸ್ಟ್ ಕುದಿ ಬಂದರೆ ಸಾಕು. ಕುದಿ ಬಂದಮೇಲೆ ಇದು ನಾವು ಬೇಯಿಸ್ಕೊಂಡಿರೋ ಇದು ವಾಟರ್ ಮೆಲನ್ ಸಿಪ್ಪೆ ಇದೆಲ್ಲ ಅದನ್ನು ಅದಕ್ಕೆ ಹಾಕಿ ಕುದಿಸಿ. ಇದನ್ನು ಕೂಡ 10 ನಿಮಿಷ ಕುದಿಸಿ ಮೀಡಿಯಮ್ ಫ್ಲೇಮಲ್ಲಿ. ತುಂಬ ಜೋರಾಗಿ ಕುದಿಸಬೇಡಿ. ಅದು ರಸ ಎಲ್ಲ ಅಂದರೆ ಅದು ಸಿಪ್ಪೆಯಲ್ಲಿ ಸಕ್ಕರೆ ಪಾಕ ಎಲ್ಲ ಸೇರ್ಕೋಬೇಕು. ಈ ರೀತಿ 10 ನಿಮಿಷ ಕುದ್ಮೇಲೆ ಅದೊಂಥರ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ಒಂಥರ ನಿಮಗೆ ಕಾಣಿಸುತ್ತೆ ಡಿಫ್ರೆನ್ಸು. ಆವಾಗ ಅದನ್ನು ಗ್ಯಾಸ್ ಆಫ್ ಮಾಡಿ ಅದನ್ನು ತೆಗ್ದು ಒಂದು ಬಟ್ಟಲು ತೆಗೆದಿಟ್ಕೊಳ್ಳಿ. ನೋಡಿ, ಇದಕ್ಕೆ ಸೆಟ್ ಆಗೋಕ್ಕೆ ಒಂದು 4ರಿಂದ 5 ತಾಸು ಬೇಕು. ಅಂದರೆ ಸಕ್ಕರೆ ಅಂಶ ಎಲ್ಲ ನೀಟಾಗಿ ಹೀರ್ಕೊಳೋಕ್ಕೆ. ಅದಕ್ಕೆ ಹೀರ್ಕೊಳೋದಕ್ಕೆ ನೀವು ಒಂದು 4 to 5 ಅವರ್ಸು ಒಂದು 5 ತಾಸು ಬಿಡಬೇಕು. ನೀವು ಬಿಡೋಕ್ಕೆ ಮುಂಚೆ ಅದಕ್ಕೆ ನಿಮಗೆ ಮನೇಲಿ ಯಾವ್ದಾರು ಕಲರ್ ಇದ್ದರೆ ಹಾಕೋಬೋದು. ನನಗೆ ಮನೇಲಿ ಯೆಲ್ಲೋ ಕಲರ್ ಇತ್ತು, ಫುಡ್ ಕಲರ್, ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ತೆಗ್ದಿಡಿ. ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ರೆಸಿಪೀಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.